ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ಆಪತ್ ಬಾಂಧವ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಎಪಿಸೋಡು ನಾವು ಏನು ಮಾಡಿದ್ದೀವಿ ಅಂತಂದರೆ ಕನ್ನಡ ಪ್ರೇಕ್ಷಕರನ್ನ ಕನ್ನಡ ಚಿತ್ರಮಂದಿರದತ್ತ ಸೆಳೆಯೋದ್ರಲ್ಲಿ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ. ಏನು ಅಂತಂದರೆ ನಮ್ಮ ಆಪತ್ ಬಾಂಧವ ಅಂದರೆ ಯಾರು? ಪ್ರೇಕ್ಷಕ. ಯಾಕೆಂದರೆ ಪ್ರೇಕ್ಷಕ ಥಿಯೇಟ್ರಿಗೆ ಬಂದ್ರೇ ಅನ್ನದಾತರು ಅಂದರೆ ನಮ್ಮ ಪ್ರೊಡ್ಯೂಸರ್ಗಳಿಗೆ ಲಾಭ ಆಗೋದು. ಜೊತೆಗೆ ಕನ್ನಡ ಚಿತ್ರರಂಗದ ಒಂದು ನಾನು ವಿಷಯನ ಹೇಳಬೇಕಿಲ್ಲಿ ಏನು ಅಂತಂದರೆ ಕನ್ನಡ ಭಾಷೆ ಬೆಳೆಯೋದ್ರಲ್ಲಿ ಕನ್ನಡ ಚಿತ್ರರಂಗದ ಕೈಯೂ ಇದೆ ಅನ್ನೋದನ್ನ ನಾನು ಮಂದಟ್ಟು ಮಾಡಿಕೊಂಡು ಈ ಮಾತು ಹೇಳ್ತಾ ಇದ್ದೀನಿ. ಪ್ಲಸ್ ಚಿತ್ರರಂಗನ ನಾನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ ಕನ್ನಡ ಚಿತ್ರರಂಗ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಕನ್ನಡ ಭಾಷೆ ಬೆಳೀತದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಅಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಮೀನ್ಸ್. ಹೆಂಗೆ ನಾವು ಸಾಹಿತ್ಯ ಮತ್ತು ಪುಸ್ತಕಗಳು ಮತ್ತು ಕಥೆಗಳು ಎಲ್ಲ ನಾವು ಹೇಗೆ ಮಾಡ್ತೀವೋ ಆ ಥರ ಚಿತ್ರರಂಗ ಕೂಡ ಅದರದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ. ಸೊ ಎಷ್ಟೋ ಮಹನೀಯರು ಕನ್ನಡ ಚಿತ್ರರಂಗನ ಇಲ್ಲಿ ತನಕ ಬೆಳೆಸ್ಕೊಂಡ್ಬಂದಿದ್ದಾರೆ. ನಮ್ಮದೊಂದು ಚಿಕ್ಕ ಪ್ರಯತ್ನ ಏನು ಅಂದರೆ ನಮ್ಮ ಆಟೋ ಚಾಲಕರಿದ್ದಾರಲ್ಲ, ಆಟೋ ಚಾಲಕರೇನು ಅಂತಂದರೆ ಅವರು ನಮ್ಮನ್ನು ಸಿನಿಮಾದವ್ರನ್ನ ಮತ್ತು ಸಿನಿಮಾ ಸ್ಟಾರ್ಗಳನ್ನ ಮತ್ತು ಸಿನಿಮಾದವ್ರನ್ನ ಎಲ್ಲರನ್ನೂ ಮೆರೆಸೋದು ಅವರೇನೆ. ಯಾಕೆಂದರೆ ನೀವು ಅಣ್ಣವ್ರದ್ದು ಆಗಿರ್ಬೋದು, ಶಂಕರಣ್ಣವ್ರದ್ದಾಗಿರ್ಬೋದು, ವಿಷ್ಣುವರ್ಧನ್ ಅವ್ರದ್ದಾಗಿರ್ಬೋದು, ಅಂಬರೀಷ್ ಅವ್ರದ್ದಾಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರಾಗಿರ್ಬೋದು, ಎಲ್ಲರದ್ದು ಹಿಂದೆಗಡೆ ಪೋಸ್ಟರ್ ಹಾಕೋತಾರೆ, ಆಟೋ ಹಿಂದೆಗಡೆ ಹಾಕ್ಕೊತಾರೆ. ಮತ್ತು ಪ್ರತಿ ವಾರ ರಿಲೀಸ್ ಆಗುವಂಥ ಪೋಸ್ಟರ್ಗಳನ್ನ ಹಿಂದೆಗಡೆ ಆಟೋ ಹಿಂದೆಗಡೆ ಹಾಕ್ಕೊಂಡು ಪ್ರಚಾರದ ಕೆಲಸದಲ್ಲೂ ಅವರು ನಮಗೆ ಭಾಗಿಯಾಗ್ತಾರೆ. ಸೊ ಅವ್ರನ್ನ ಇವತ್ತೇನು ಮಾಡಿದೆ ಅಂದರೆ ಅವರ ದಿನಚರಿನ ಹಾಳು ಮಾಡಿದೆ. ಅಂದರೆ ಒಬ್ಬೊಬ್ಬರನ್ನೇ ಹೋಗಿ ಮಾತಾಡಿಸಿ ಅವ್ರಿಗೆ ಅವರ ದಿನಕ್ಕೆ ಎಷ್ಟು ಅವರ ಒಂದು ಆದಾಯ ಇದೆಯೋ ಆ ಆದಾಯನ ಮೋಸ ಆಗ್ದಲೇ ಆದರೆ ಕನ್ನಡ ಚಿತ್ರನೂ ನೋಡಬೇಕು. ಯಾಕೆಂದರೆ ಕನ್ನಡ ಚಿತ್ರ ನೋಡೋರ ಸಂಖ್ಯೆ ಕಮ್ಮಿ ಆಗಿದೆ ಅಂದಿರೋದ್ರಿಂದ ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಥರ ಮಾಡಿದ್ದೀವಿ. ಏನು ಅಂತಂದರೆ ಅವ್ರ ಆದಾಯಕ್ಕೂ ಲಾಸ್ ಆಗ್ದಂಗೆ ಅವ್ರ ಮನೋರಂಜನೆಯೂ ತಗೋಬೇಕು. ಆದ್ದರಿಂದ ಅವ್ರನ್ನ ಕರ್ಕೊಂಬಂದು ಈ ಒಂದು ಕರಾವಳಿ ಎಂಬ ಚಿತ್ರನ ನಾವು ತೋರಿಸಿದ್ದೀವಿ ಇವತ್ತು. ಸೊ ನೋಡೋಣ, ಅವರು ಸಿನಿಮಾದ ಇಂಟರ್ವ್ಯೂವಲ್ಲಿ ತಿರ್ಗಾ ಹೋಗಿ ಅವ್ರನ್ನ ಮಾತಾಡಿಸ್ತೀನಿ, ಅವರ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳೋಣ. ಮತ್ತಪ್ಪ ಬನ್ನಿ. ಏನಣ್ಣ ಹೆಸರು ನಿಮ್ಮದು? ಗಣೇಶ್ ಗಣೇಶ್ ಅಂತ. ಎಷ್ಟು ವರ್ಷದಿಂದ ಓಡಿಸ್ತೀರಾ ಆಟೋ? ಸರ್ ನಾನು ಆಟೋ ಡಿಪಾರ್ಟ್ಮೆಂಟ್ ಬಂದು 15 ವರ್ಷ ಆಯಿತು ಸರ್. ಏನಕ್ಕೆ ಆಟೋ? ಆಟೋ ಅಂದರೆ ನಾನು ಮುಂಚೆ ಹೂವು ಮಾರ್ತಾಯಿದ್ದೆ ನವರಂಗ್ ಹತ್ರ. ರಾಜಯ್ಯನ ನವರಂಗಲ್ಲೇ ನಾವು ಹುಟ್ಟಿದ್ದು ಬೆಳೆದಿದ್ದೆಲ್ಲ ನವರಂಗ್ ಹತ್ರನೇ. ಆಟೋ ಅಂದರೆ ಹೂವದಲ್ಲೇ ಒಂದು ಸ್ವಲ್ಪ ಬಿಸ್ನೆಸ್ ಏನು ಅಷ್ಟು ಇದು ಆಯ್ತಾ ಇದ್ದಿಲ್ಲ. ಈ ಲಾಕ್ಡೌನ್ ಎಲ್ಲ ಆಯ್ತಲ್ಲ, ಲಾಕ್ಡೌನಿಂದ ಸ್ವಲ್ಪ ಹೂವು ಬಿಸ್ನೆಸ್ ಜಾಸ್ತಿ, ಜನ ಜಾಸ್ತಿ ಆಗೋಯ್ತು. ಸರಿ ಒಂದೇ ಮಾರ್ಕೊಂಡಿದ್ರೆ ಆಗಲ್ಲ ಅಂತೇಳಿ ಆಟೋ ನೀನು ಬಂದೆ. ನಾನು ಇವತ್ತು ನಿಮ್ಮನ್ನ ಪ್ರಸನ್ನ ಥಿಯೇಟ್ರಿಗೆ ಅಂತ ಏನಕ್ಕೆ ಕರೆದೆ ಅಂದರೆ, ಹೌದು ಸರ್, ನೀವು ಕನ್ನಡ ಸಿನಿಮಾಗಳನ್ನ ನೋಡೋದ್ರಲ್ಲಿ ಅಥವಾ ಕನ್ನಡ ಸಿನಿಮಾಗಳನ್ನ ನೀವು ಬೆಳೆಸೋದ್ರಲ್ಲಿ ಆಟೋದವರ ಕೈವಾಡ ತುಂಬ ಇದೆ. ಯಾಕೆಂದರೆ ನಮ್ಮ ಪೋಸ್ಟ್ರುಗಳನ್ನ ಹಾಕೊಳ್ಬೋದು, ಅಥವಾ ನಮ್ಮ ಶಂಕರಣ್ಣ ಅವ್ರ ಪೋಸ್ಟ್ರ್ ಆಗಿರ್ಬೋದು, ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವ್ರ ಪೋಸ್ಟ್ರ್ ಆಗಿರ್ಬೋದು, ವಿಷ್ಣುದಾದ ಪೋಸ್ಟ್ರ್ ಆಗಿರ್ಬೋದು, ಪುನೀತ್ ರಾಜ್ಕುಮಾರ್ ಅವ್ರ ಪೋಸ್ಟ್ರ್ ಆಗಿರ್ಬೋದು, ಎಲ್ಲರನ್ನೂ ಹಾಕ್ಕೊಂಡು ನೀವು ಮೆರೆಸೋರೆ ನೀವು. ಸೊ ಇಂಥವ್ರದ್ದೆಲ್ಲ ಪೋಸ್ಟ್ರುಗಳನ್ನ ಹಾಕ್ಕೊಂಡು ಇನ್ನೊಂದು ಮಾಡಿ ನಮ್ಮ ಸಿನಿಮಾ ಕಲಾವಿದರನ್ನಾಗಿರ್ಬೋದು, ಸಿನಿಮಾದ ಅನ್ನದಾತರು ಅಂತ ನಾವು ಯಾರನ್ನ ಕರಿತೀವಿ ಪ್ರೊಡ್ಯೂಸರ್ಗಳನ್ನ, ಅವ್ರನ್ನ ಬೆಳೆಸೋದ್ರಲ್ಲಾಗಿರ್ಬೋದು, ಉಳಿಸೋದ್ರಲ್ಲಾಗಿರ್ಬೋದು ನಿಮ್ಮ ಕೈ ತುಂಬ ದೊಡ್ಡದು, ಎತ್ತಿದ ಕೈ ಅಂತ ಹೇಳ್ಬೋದು. ಹೌದು. ಆದರೆ ಈ ನಡುವೆ ಕನ್ನಡ ಚಿತ್ರಗಳಿಗೆ ಚಿತ್ರ ರಸಿಕರು ಬರೋದು ಕಮ್ಮಿ ಆಗಿದೆ. ನೀವು ಯಾವುದು ಕನ್ನಡ ಚಿತ್ರ ನೋಡಿದ್ದು ಲಾಸ್ಟು? ಸರ್ ನಾನು ಲಾಸ್ಟು ಅಂದರೆ ಡಿವಿಲ್ ಮೂವಿನೇ ಲಾಸ್ಟ್ ನೋಡಿ. ಹಾಂ, ಅದು ಬಿಟ್ಟರೆ ಇನ್ಯಾವುದು ಮೂವಿ ನೋಡಿಲ್ಲ. ಕನ್ನಡ ಚಿತ್ರ ಯಾವ್ದು ಲಾಸ್ಟ್? ಕನ್ನಡದ ಡಿವಿಲ್ ಮೂವಿನೇ ಲಾಸ್ಟ್. ಡಿವಿಲ್ ಲಾಸ್ಟ್ ನೋಡಿದ್ದೆ ಲಾಸ್ಟ್. ಅದಾದಮೇಲೆ ಸುಮಾರು ಸಿನಿಮಾಗಳು ಬಂತು. ಕಾಂತಾರ ಬಂತು, ಸೂಫ್ರಮ್ ಶೋ ಬಂತು, ಈಗಲೂ ಸುಮಾರು ಸಿನಿಮಾಗಳು ಬಂದಿದೆ. ಯಾಕೆ ಹೋಗೋಕ್ಕಾಗಿಲ್ಲ ಅಂತ? ಸರ್ ಇವಾಗ ನಮಗಿರೋ ಬಿಸ್ನೆಸ್ಸಲ್ಲಿ ನಮ್ಮದು ಸ್ವಲ್ಪ ಪ್ರಾಬ್ಲಮ್ಗಳು, ಕಮಿಟ್ಮೆಂಟ್ಗಳು, ಮನೇಲಿರೋ ಕಮಿಟ್ಮೆಂಟ್ಗಳಿಗೆ ನಾವು ಹೋಗೋಕ್ಕಾಗಲ್ಲ. ಇನ್ನೊಂದು ಒಳ್ಳೆ ಫಿಲಮ್ಗಳು ಬಂದರೆ ಖಂಡಿತ ಫ್ಯಾಮಿಲಿ ಸಮೇತ ನಾವು ಹೋಗಲೇಬೇಕು. ಯಾಕಂದ್ರೆ ನಾವು ಹೋಗಿಲ್ಲ ಅಂದ್ರೆ ಫ್ಯಾಮಿಲಿಯವರು ನಡೀರಿ ಹೋಗೋಣ ಭಾನುವಾರ ಏನು ಡ್ಯೂಟಿಗೆ ಹೋಗ್ತೀರಾ ಅಂತಾರೆ. ನಾವು ಯಾಕಂದರೆ ಭಾನುವಾರ ಅವರು ಅವ್ರನ್ನ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಹೋಗಲೇಬೇಕು ಮೂವಿಗೆ. ನಿಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ ಸರ್? ಏನು ಸರ್? ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ ಟೋಟಲ್? ನಮ್ಮ ಫ್ಯಾಮಿಲಿಯಲ್ಲಿ ನಾನು, ನಮ್ಮ ವೈಫು, ನಮ್ಮ ಅಕ್ಕನ ಮಗ, ತಮ್ಮ ಎಲ್ಲ ಒಂದು 5 ಜನ ಇದ್ದೀವಿ. 5 ಜನ ಇದ್ದೀರಾ. ಸೊ ದಿನ ಆಟೋಲಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ದುಡಿದ್ರೆ ನಿಮಗೆ ಬರೋ ಅಂಥ ವರಮಾನ ಎಷ್ಟು? ಸರ್ ಕರೆಕ್ಟಾಗಿ ಗ್ಯಾಸ್ ಎಲ್ಲ ಹೋದರೆ ಒಂದು 1000 ರೂಪಾಯಿ ದುಡಿಬೋದು. ಓಕೆ. ಸೊ ಗ್ಯಾಸು ಎಷ್ಟಕ್ಕೆ ಹಾಕ್ಸ್ತೀರಾ? ಗ್ಯಾಸ್ ಒಂದು 500 ರೂಪಾಯಿ ಬೇಕೇ ಬೇಕು. 500 ರೂಪಾಯಿ ಗ್ಯಾಸ್ ಹಾಕ್ಸ್ತೀರಾ, 1000 ರೂಪಾಯಿ ದುಡಿತೀರಾ. ಹೌದು. ಸೊ ದಿನಕ್ಕೆ ಅಷ್ಟೆಲ್ಲ ದುಡಿದ್ರೆ ಮನೆ ಮಟ್ಟನ ನೀವು ಸುಧಾರಿಸ್ಕೊಂಡು ಹೋಗ್ಬೋದು ಅನ್ನೋದು ನಿಮಗಿದು. ಬಟ್ ಒಂದು ಕಂಪ್ಲೇಂಟ್ ಇದೆಯಲ್ಲ, ಕರೆದ ಕಡೆ ಬರಲ್ಲ ಅಂತಾರೆ, ಯಾಕೆ?
ಸರ್ ಅದು ಕೆಲವರು ಹೇಳ್ಬೋದು ಏನಂದರೆ ಇವಾಗಿರೋ ಕಮಿಟ್ಮೆಂಟಲ್ಲಿ ನಾವು ಒಂದು 20 ರೂಪಾಯಿ ಜಾಸ್ತಿ ಕೇಳಿದ್ರೆ ಆನ್ಲೈನಲ್ಲಾದ್ರೆ 50 ರೂಪಾಯಿ ತೋರಿಸ್ಲಿ 100 ರೂಪಾಯಿ ತೋರಿಸ್ಲಿ ಸರಿ ನರಿ ಆನ್ಲೈನಲ್ಲೇ ಹೋಗೋಣ ಅಂತಾರೆ. ಅದೇ ನಾವು ಬಾಯಿ ಬಿಟ್ಟು ಒಂದು 20 ರೂಪಾಯಿ ಕೇಳಿದ್ರೆ ಅವ್ರು ಕೊಡಲ್ಲ ಅಂತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಒಳ್ಳೆ ಪ್ರಶ್ನೆ, ಒಳ್ಳೆ ಉತ್ತರ ಹೇಳಿದ್ರಿ. ಯಾಕಂದ್ರೆ ಆನ್ಲೈನಲ್ಲಿ ಎಷ್ಟೇ ಬಂದ್ರೂ ಸುಮ್ಮನೆ ಕೈಯಲ್ಲಿ ಬೆರಳಲ್ಲಿ ಒತ್ತಾನೆ ಗೊತ್ತಾಗಲ್ಲ, ಹೋಗ್ಬಿಡ್ತಾರೆ, ಹೊಂಟಾಯ್ತಾರೆ. ಬಟ್ ಬಾಯಿ ಬಿಟ್ಟು ಕೇಳಿದಾಗ ಕೊಡಲ್ಲ ಜನ ಅಂತ. ನಾವು ಬಾಯಿ ಬಿಟ್ಟು ಒಂದು 20 ರೂಪಾಯಿ ಕೇಳ್ತೀವಿ, ಮೀಟ್ರ್ ಹಾಕ್ತೀವಿ, ಒಂದು 20 ರೂಪಾಯಿ ಎಕ್ಸ್ಟ್ರಾ ಕೊಡಿ ಮೇಡಮ್, 20 ರೂಪಾಯಿ ನೀವು ಕೊಡಬೇಕು ಅಂತಾರೆ. ಅದೇ ಆನ್ಲೈನ್ ಇವಾಗ ಮೀಟ್ರ್ ಹಾಕಿದ್ರೆ ಎಷ್ಟು ಬರುತ್ತೆ, 2 ಕಿಲೋಮೀಟ್ರಿಗೆ 36 ರೂಪಾಯಿ ತೋರಿಸುತ್ತೆ ನಮ್ಮದು ಅಲ್ವಾ. ಆನ್ಲೈನಲ್ಲಿ ಏನಾಗುತ್ತೆ 1.1 ಇಲ್ಲಿ 50-55 ರೂಪಾಯಿ ತೋರಿಸ್ತಾನೆ. ನಾವು 36 ರೂಪಾಯಿ 2 ಕಿಲೋಮೀಟರ್ ಹೋಗಿ 20 ಸೇರಿಸಿದ್ರು 56 ಆಗೋದು. ಹೌದು. ಬಟ್ ಅಲ್ಲಿ 70-80 ರೂಪಾಯಿ 100 ರೂಪಾಯಿ ತನಕ ಕೊಡ್ತಾರೆ. ನಮಗೆ 20 ರೂಪಾಯಿ ಜಾಸ್ತಿ ಕೊಡಲ್ಲ. ಅದೇ ಈಗ ನಾವು ಬಂದಿರೋ ಉದ್ದೇಶ, ನಾನು ನಿಲ್ಲಿಸಿರೋ ಉದ್ದೇಶ ಏನು ಅಂತಂದರೆ, ನಿಮ್ಮ ಒಂದು ದಿನಕ್ಕೆ ಆಗುವಂಥ ಏನಿದೆ ಅದನ್ನು ನಿಮಗೆ ನಾನು ಕೊಟ್ಟರೆ ಇವತ್ತಿನ ದಿನ ನೀವು ಫ್ರೀ ಆಗ್ತೀರಾ. ಅದೇ ಇವತ್ತಿನ ಫ್ರೀ ಆಗ್ಬೋದು ಸರ್. ಇವತ್ತಿನ ಇದಕ್ಕೆ ನನ್ನ ಇವತ್ತಿನ ಸಂಪಾದನೆಗೆ, ನನ್ನ ಕಮಿಟ್ಮೆಂಟ್ಗೆ, ಮನೆಗೆ ಮೇಂಟೈನ್ ಆಗುತ್ತೆ. ಹೌದು. ಆದ್ದರಿಂದ ಇವತ್ತು ಹೆಂಗಿದ್ರು ಫ್ರೀ ಮಾಡ್ಕೊಂಡಿದ್ದೀರಲ್ಲ, ಹೌದು, ನಮ್ಮ ಜೊತೆ ಬನ್ನಿ, ಒಂದು ಕನ್ನಡ ಚಿತ್ರನ ನೋಡಿ ಅಂತ ನಿಮ್ಗೆ ಕೇಳ್ಕೊಳ್ತಾ ಇದ್ದೀನಿ. ಇದಕ್ಕೋಸ್ಕರ ನೀವು ಎಸ್ ಅಂದೆ ಸರ್. ಖಂಡಿತ ಕನ್ನಡ ಫಿಲಮನ್ನೇ ನಾವು ಬೆಳೆಸ್ತೀವಿ. ಯಾಕಂದ್ರೆ ನಾವು ಆಟೋದಲ್ಲಿ 90% ನೋಡಿ, ಬೇಕಾದ್ರೆ 99% ನೋಡಿ, ನಮ್ಮ ಆಟೋಗಾರೆ ಹಾಕಿರೋ ಅಣ್ಣವರಿಂದ ಇರಲಿ, ಶಂಕರ್ನಾಗಿಂದ ಇಲ್ಲಿ, ರಾಜ್ಕುಮಾರ್, ವಿಷ್ಣುವರ್ಧನ್, ರವಿಚಂದ್ರ ಅವರಾಗಿರ್ಬೋದು, ಯಾರೇ ಕಲಾವಿದರದು ಹಳೆ ನಟಗಳದ್ದು ನಾವು ಮರೆಯಲ್ಲ. ಏನಂದರೆ ಈಗ ಸ್ವಲ್ಪ ಅಪ್ಪು ಸಾರು ಇದಾದಾಗಿಂದ ನಮಗೆ ಸ್ವಲ್ಪ ಮೂವಿಗಳು ಕಮ್ಮಿ ಆಗೋಯ್ತು. ಇವಾಗ ದರ್ಶನ್ ಸರ್ ಬೇರೆ ಒಳಗಡೆ ಹೊಂಟೋಗ್ಬಿಟ್ರು. ಅದರಿಂದ ಏನಾಗೋಯ್ತು, ಸ್ವಲ್ಪ ಮೂವಿಗಳು ಕಮ್ಮಿ ಆಗೋಯ್ತು. ಅದರಿಂದ ಮೂವಿಗಳು ಕಮ್ಮಿ ಬಂದಾಗ ಏನಾಗುತ್ತೆ, ಫ್ಯಾಮಿಲಿ ಫಿಲಮ್ಗಳು ಸ್ವಲ್ಪ ಇದಾಗೈತೆ. ಇವಾಗ ಬಂದೈತೆ, ನೀವೇ ಅದೇ ಕಾಂತಾರ ಬಂದೈತೆ, ಅದೆಲ್ಲ ಬಂದೈತೆ, ಒಳ್ಳೆ ಮೂವಿಗಳು ಬರ್ತೈತೆ. ಒಳ್ಳೆ ಮೂವಿ ಬಂದರೆ ಖಂಡಿತ ನಾವು ಬೆಳೆಸ್ತೀವಿ ಸರ್. ಅದಕ್ಕೆ ಇವಾಗ ಈ ಮುಂದಕ್ಕೆ ನಾವು ಈ ಒಂದು ಚಿತ್ರನ ನೋಡಬೇಕು ನೀವು ಅನ್ನೋದಕ್ಕೋಸ್ಕರ ನಿಮ್ಮ ಒಂದು ದಿನದ ಒಂದು ಏನು ಸಂಪಾದನೆ ಇದೆ ಅದನ್ನು ನಿಮಗೆ ಕೊಟ್ಟು ನಾವು ಸಿನಿಮಾಗೂ ಕರ್ಕೊಂಡು ಹೋಗೋಣ. ಅಂದರೆ ಇದರಿಂದ ಏನು ಅಂದರೆ ಫ್ರೀಯಾಗಿ ನಿಮಗೆ ಸಿನಿಮಾ ತೋರಿಸ್ತಾ ಇದ್ದೀವಿ ಅಂತಲ್ಲ, ಹೌದು, ನಾವು ಸಿನಿಮಾ ಕಡೆಗೆ ಜನರನ್ನ ಕರ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಸೊ ನಿಮ್ಮ ಒಂದು ದಿನದ ಏನಿದೆ, ನಿಮ್ಮ ಒಂದು ದಿನದ್ದು ಸಂಪಾದನೆ ಏನಿದೆ 1,000 ರೂಪಾಯಿ, ಹೌದಾ? ಅದ್ರ ಜೊತೆಗೆ ನಿಮಗೆ ಗ್ಯಾಸು ಒಂದು ದಿನಕ್ಕಾಗೋದು 500 ರೂಪಾಯಿ. ಸೊ 1,500 ರೂಪಾಯಿ ನಾನು ಕೊಟ್ಟಿದ್ದೀನಿ. ಜೊತೆಗೆ ಸಿನಿಮಾಗೂ ಕರ್ಕೊಂಡು ಹೋಗ್ತೀನಿ. ಸೊ ಹೋಗಿ ಸಿನಿಮಾ ನೋಡಿಕೊಂಡು ಆನಂತರ ಮಾತಾಡೋಣ. ಆಟೋ ಎಷ್ಟು ವರ್ಷದಿಂದ? ಮಾಮೂಲಿ 30 ವರ್ಷ. ಬಂದಾಗಿಂದ ಆಟೋನೇ? ಬಂದಾಗಿಂದ ಆಟೋ. ಇಲ್ಲಿ ಬೆಂಗಳೂರಲ್ಲಿ ಯಾವ ಏರಿಯಾ ಇರೋದು? ಕುರುಗ್ರಳ್ಳಿ. ಕುರುಗ್ರಳ್ಳಿನಾ? ಬೆಳಗ್ಗೆ ಎಷ್ಟೊತ್ತಿಂದ ಸಾಯಂಕಾಲ ಎಷ್ಟೊತ್ತು ತನಕ ಓಡಿಸ್ತೀರಾ ಆಟೋ? ಸರ್ ಮೊದಲು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ ಒಂದು 10 ಗಂಟೆ ಓಡಿಸ್ತಾ ಇದ್ದೋ. ಇವಾಗ ಒಂದು ಸ್ವಲ್ಪ ಲೇಟು. ಒಂದು 10 ಗಂಟೆಯಿಂದ ಸಾಯಂಕಾಲ ಒಂದು 8 ಗಂಟೆ. ಸುಮಾರು ಎಷ್ಟಾಗುತ್ತೆ ಅಣ್ಣ ಕಲೆಕ್ಷನು ದಿನ? ಕಲೆಕ್ಷನ್ನು ದಿನ ಆಗುತ್ತೆ ಸರ್. ಬಿಸ್ನೆಸ್ ಇಲ್ಲದ ಒಂದು ದಿನ ಒಂದು ಕಡಿಮೆ, ಒಂದು 1,000, 1,800 ಮ್ಯಾಕ್ಸಿಮಮ್ ಆದರೆ ಅದು ದಿನ ಕಡಿಮೆ. ದಿನ ಚೆನ್ನಾಗಿ ದಿನ ಒಂದು 2,000 ರೂಪಾಯಿ ತನಕ ಆಗುತ್ತೆ. ಲೇಟು ಇರ್ತದೆ. ಸೊ ಕನ್ನಡ ಸಿನಿಮಾಗಳಿಗೆ ಹೋಗ್ತೀರಾ? ಮೊದಲೆಲ್ಲ ನೋಡ್ತಾ ಇದ್ದ ಸರ್, ಇವಾಗ ಒಂದು ಸ್ವಲ್ಪ ಕಡಿಮೆ. ಮೊದಲೆಲ್ಲ ಅಂದರೆ ಯಾವಾಗ? ಮೊದಲು ನಾವು ಬ್ಯಾಚುಲರ್ ಇದ್ದಾಗ ಜಾಸ್ತಿ ನೋಡ್ತಾ ಇದ್ದೆ. ಯಾರು ಫೇವ್ರೇಟ್ ಆಕ್ಟರ್ ನಿಮಗೆ? ನಮಗೆ ಮಾಮೂಲಿ ವಿಷ್ಣುವರ್ಧನ್, ರಾಜ್ಕುಮಾರ್, ಆಮೇಲೆ ಅಂಬರೀಷ್. ಓಕೆ. ಅಂದರೆ ಮಂಡ್ಯದವರು ಅಂತ? ಮಂಡ್ಯ. ಸರಿ. ಮತ್ತೆ ಇದು ಇತ್ತೀಚೆಗೆ ಸಿನಿಮಾ ನೋಡೋದು ಕಮ್ಮಿ ಮಾಡಿದಿರಾ? ಇವಾಗ ದರ್ಶನ್, ಆಮೇಲೆ ಇವ್ರದ್ದೆಲ್ಲ ನೋಡ್ತೀರಾ? ಜಾಸ್ತಿ ನೋಡ್ತೀವಿ. ಆದ್ರೂ ಕನ್ನಡ ಚಿತ್ರಗಳು ತುಂಬಾ ಬರ್ತವೆ. ಹೌದು. ಆದ್ರೆ ನೀವು ಜನರು ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಂತಾರೆ. ಆದ್ರೆ ಆಟೋದವ್ರು ಏನು ಗೊತ್ತಾ, ನೀವು ಹಿಂದೆಗಡೆ ಪೋಸ್ಟರ್ ಹಾಕೋತೀರಾ ನಮ್ಮದು, ಅಣ್ಣವ್ರದ್ದಾಗಿರ್ಬೋದು, ವಿಷ್ಣುವರ್ಧನ್ ಅವ್ರದ್ದಾಗಿರ್ಬೋದು, ಅಂಬರೀಷ್ ಅವ್ರದ್ದಾಗಿರ್ಬೋದು, ಅಥವಾ ಶಂಕರಣ್ಣಂದು ಆಗಿರ್ಬೋದು, ಸ್ಟಿಕ್ಕರ್ ಹಾಕ್ಕೊಂತೀರಾ. ನಮ್ಮ ಸಿನಿಮಾದವ್ರನ್ನ ಮೆರೆಸೋರೆ ನೀವು. ಅದರಿಂದ ನಾವು ಏನು ಅಂದ್ಕೊಂಡ್ವಿ ಅಂದರೆ, ಕನ್ನಡ ಚಿತ್ರರಂಗದವ್ರ ಕಡೆಯಿಂದ ಒಂದು ಆಟೋದವ್ರಿಗೆ ಏನಾದರೂ ಒಂದು ಕೊಡುಗೆ ಥರ ಕೊಡೋಣ, ಒಂದು ಜೊತೆಗೆ ಒಂದು ಕನ್ನಡ ಚಿತ್ರಕ್ಕೂ ಬರೋದು ತಪ್ಪವಾಗಿದೆಯಲ್ಲ, ಅವ್ರನ್ನ ಕನ್ನಡ ಚಿತ್ರಮಂದಿರಕ್ಕೂ ಕರ್ಕೊಂಡು ಹೋಗೋಣ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಸೊ ಏನು ಅಂದರೆ, ಇವತ್ತಿನ ದಿನ ನೀವು ಏನು ಸಂಪಾದನೆ ಆಗುತ್ತೆ ಆ ಸಂಪಾದನೆನ ಕೊಟ್ಟರೆ ಇವತ್ತು ಫ್ರೀ ಆಗ್ತೀರಲ್ವಾ? ಹೌದು ಸರ್. ಆದಾಗ ಒಂದು ಕನ್ನಡ ಚಿತ್ರ ನೋಡ್ಬೋದಲ್ವಾ? ಕನ್ನಡ ಫಿಲಮ್ ಅದೇ ನಮ್ಮ ಉದ್ದೇಶ. ಅದಕ್ಕೇ ಇವತ್ತು ನಿಮ್ಮ ಏನು ಒಂದು ದಿನದ ನಿಮ್ಮ ಖರ್ಚಾಗುತ್ತೆ
ಆ ಒಂದು ದಿನದ ಖರ್ಚನ್ನ ನಾವು ನಿಮಗೆ ಭರಿಸ್ಬೇಕು. ಯಾಕೆಂದರೆ ನಾವು ಕನ್ನಡ ಸಿನಿಮಾಗೆ ಬನ್ನಿ ಅಂತ ಹೇಳ್ಬಿಟ್ಟು ನಿಮಗೆ ನಾವು ಕೂರಿಸ್ಬಿಟ್ಟು ಇವತ್ತಿನ ದಿನ ಲಾಸ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಹೆಂಗಿದ್ರು ಕನ್ನಡ ಚಿತ್ರ ನೋಡ್ತೀರಾ, ಚಿತ್ರ ನೋಡಿ ಚೆನ್ನಾಗಿದೆ ಎಲ್ಲ ನೀವು ನೋಡಿ ಅದಕ್ಕೆ ಆಶೀರ್ವಾದ ಮಾಡ್ತೀರಾ. ಅದ್ರ ಜೊತೆಗೆ ನಿಮ್ಮ ದಿನದ ಸಂಪಾದನೆ ಏನಿದೆ ಅದು ಹಾಳಾಗಬಾರ್ದು ಅಂತ ನಮ್ಮ ಚಿತ್ರರಂಗದ ಕಡೆಯಿಂದ ನಾವು ಇದನ್ನು ಕೊಡ್ತಾಯಿದ್ದೀವಿ. ಇದು ನಿಮಗೆ ಒಂದು ದಿನದ ಕಲೆಕ್ಷನ್ ಏನಾಗುತ್ತೆ ಅದು, ಜೊತೆಗೆ ಅದ್ರ ಜೊತೆಗೆ ನಿಮಗೆ ಗ್ಯಾಸ್ ಏನಾಗುತ್ತೆ ಅದು, ಇಷ್ಟನ್ನು ಕೊಟ್ಟಿದ್ದೀವಿ. ಇವತ್ತಿನ ದಿನ ನೀವು ಫ್ರೀ ಮಾಡ್ಕೊಳ್ಳಿ. ಈಗ ಒಂದು ಚಿತ್ರಕ್ಕೆ ಕರ್ಕೊಂಡು ಹೋಗ್ತೀವಿ, ಚಿತ್ರನ ನೋಡಿ ಎಂಜಾಯ್ ಮಾಡಿ ಓಕೆ ಸರ್. ಆಮೇಲೆ ಮನೆಗೆ ಹೋಗ್ಬೇಕು ಅಂತ. ಓಕೆ ಸರ್, ನೋಡಿ. ಆಮೇಲೆ ಜನರಿಗೆ ಹೇಳಿ ಥಿಯೇಟ್ರಿಗೆ ಹೋಗ್ರಿ, ಸ್ವಲ್ಪ ಒಂದು ತಿಂಗಳಲ್ಲಾದರೂ ಒಂದಿನ ನೀವಾದರೂ ಬಿಡುವು ಮಾಡ್ಕೊಂಡು ಹೋಗಿ ಬನ್ನಿ. ಹೌದು, ಒಳ್ಳೆ ಸಿನಿಮಾ ಯಾವುದಿದೆ ನೋಡ್ಕೊಂಡು ಅದಕ್ಕಾದ್ರೂ ಹೋಗಿ ಬನ್ನಿ. ಹೌದು ಸರ್. ಟಿ ವಿಲಿ ಬರ್ತದೆ, ಓ ಟಿ ಟಿಲಿ ಬರ್ತದೆ, ಇನ್ನೊಂದ್ರಲ್ಲಿ ಬರ್ತದೆ ಅಂತ ಕಾಯ್ಕೊಂಡು ಕೂತ್ಕೋಬೇಡಿ ಅಂತ ನಮ್ಮ ಮನವಿ ನಿಮಗೆ. ನನಗೆ 20ನೇ ವಯಸ್ಸಿಂದ ಆಟೋ ಓಡಿಸ್ತೀರ. ಸೊ ಆಲ್ಮೋಸ್ಟ್ 40 ವರ್ಷ. 40 ವರ್ಷ. ಏನಂದರೆ ಸರ್, ಮುಂಚಿನ ಕಾಲದಲ್ಲಿ ಅಣ್ಣವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಶಂಕರ್ನಾಗ್ ಅವರು, ಅನಂತನಾಗ್ ಅವರು ಸಿನಿಮಾಗಳು ಅವ್ರದ್ದೆಲ್ಲ ಫ್ಯಾನ್ಗಳು ನೀವು ಅಂತ ಗೊತ್ತು ನಮಗೆ. ಯಾಕೆಂದರೆ ಆಟೋದವರೇ ನಮ್ಮನ್ನು ಮೆರೆಸಿರೋರು. ಸಿನಿಮಾ ಇಂಡಸ್ಟ್ರಿನ ಮೆರೆಸಿದ್ದೆ ಆಟೋದವರು. ಯಾಕೆಂದರೆ ನಮ್ಮ ಸಿನಿಮಾ ಸ್ಟಾರ್ಗಳದ ಪೋಸ್ಟರ್ ಹಾಕೊಳ್ಳೋದಾಗಲಿ ಅಥವಾ ಫೋಟೋ ಹಾಕೊಳ್ಳೋದಾಗಲಿ, ಬ್ಯಾನರ್ ಕಟ್ಟೋದು ನಾವು ಸ್ಟಾರ್ ಮಾಡಿಕೊಂಡು ಸ್ಟಾರ್ ಮಾಡಿಕೊಂಡು ಅಂದರೆ ಸ್ಟಾರ್ ಮಾಡಿಕೊಂಡು ಥಿಯೇಟ್ರ್ ಮುಂದೆ ಕಟ್ಟೋದು ಎಲ್ಲ ಅವೆಲ್ಲ ಕ್ರಮೇಣ ಕಮ್ಮಿ ಆಗಿದೆ ಸರ್. ಈಗ ಕನ್ನಡ ಚಿತ್ರಕ್ಕೆ ಪ್ರೇಕ್ಷಕರೇ ಕಮ್ಮಿ ಆಗಿದ್ದಾರೆ ಅನ್ನೋ ಕಾಲದಲ್ಲಿ ಆದರೂ ಆಟೋದವರು ಹೋಗ್ತೀರಾ, ನೋಡೋದು ಥಿಯೇಟ್ರಲ್ಲೇ ನೋಡ್ತೀರಾ. ಇವತ್ತು ನಾವು ಒಂದು ಅಭಿಯಾನ ಏನು ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ, ಜನರನ್ನ ಥಿಯೇಟ್ರ್ ಕಡೆ ಸೆಳೆಯೋಕ್ಕೋಸ್ಕರ ಒಂದು ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಆಟೋದವ್ರನ್ನ ಪ್ರಮುಖವಾಗಿ ಫಸ್ಟು ಆಟೋದವ್ರನ್ನೇ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಯಾಕಂದರೆ ಆಟೋದವರು ನಮ್ಮ ಚಿತ್ರರಂಗಕ್ಕೆ ಅಷ್ಟು ಸಹಾಯ ಮಾಡ್ತಾರೆ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೆ ಆಟೋದವ್ರಿಗೆ ಮಾಡ್ತಾ ಇದ್ದೀವಿ. ಏನು ಅಂದರೆ, ಆಟೋದವ್ರನ್ನ ಈ ಮೂಲಕ ನಿಮಗೆ ಬನ್ನಿ ಒಂದು ಚಿತ್ರನ, ಕನ್ನಡ ಚಿತ್ರನ ತೋರಿಸ್ತೀವಿ ಅಂತ ಕರ್ಕೊಂಡೋಗಿ ತೋರಿಸ್ತಾ ಇದ್ದೀವಿ ಇವತ್ತು. ಆದರೆ ಚಿತ್ರಕ್ಕೆ ಹೋಗ್ಬಿಟ್ರೆ ಸಂಪಾದನೆ ಹೆಂಗೆ, ಏನು ಮಾಡೋದು? ಅದರಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತೇಳಿ ನಿಮ್ಮ ಒಂದು ದಿನದ ಸಂಪಾದನೆ ಕೂಡ ಕೊಟ್ಟು ಅದ್ರ ಜೊತೆಗೆ ನಾವು ಚಿತ್ರನೂ ತೋರಿಸ್ತಾ ಇದ್ದೀವಿ. ಯಾಕೆಂದರೆ ನಾವು ಕರ್ಕೊಂಡೋಗಿ ಚಿತ್ರ ತೋರಿಸ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ನಿಮ್ಮ ಸಂಪಾದನೆಗೆ ಪೆಟ್ಟಾಗಬಾರ್ದು, ನಿಮ್ಮ ಕಮಿಟ್ಮೆಂಟ್ಸ್ಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ. ಹಾಗಂತ ಏನು ಫ್ರೀಯಾಗಿ ಫ್ರೀ ಟಿಕೆಟ್ ಕೊಟ್ಬಿಟ್ಟು ಮಾಡ್ತಾ ಇದ್ದೀವಿ ಅಂತ ಅಲ್ಲ. ಏನು ಅಂದರೆ, ಕನ್ನಡ ಚಿತ್ರ ನಿಮ್ಮನ್ನು ಪುರ್ಸೋತಿಲ್ಲ. ಆ ಪುರ್ಸೋತ್ ಮಾಡ್ಕೋಬೇಕು ಅಂದರೆ ನಾವೇನಾದರೂ ಒಂದು ಕಾರ್ಯಕ್ರಮ ಮಾಡಲೇಬೇಕಾಗ್ತದೆ. ಆದ್ದರಿಂದ ಇದನ್ನೊಂದು ಇನಿಷಿಯೇಟಿವ್ ತೊಗೊಂಡು ಮಾಡ್ತಾ ಇದ್ದೀವಿ. ದಯಮಾಡಿ ಬಂದು ಕನ್ನಡ ಚಿತ್ರನ ನೋಡಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊತಾರೆ. ಥ್ಯಾಂಕ್ ಯು ಸರ್. ಇನ್ನೊಂದು ಸರ್, ಆದಷ್ಟು ಥಿಯೇಟ್ರಲ್ಲಿ ಆಟೋದವ್ರನ್ನ ಬಿಡಂಗೆ ಮಾಡಿ, ಪಾರ್ಕಿಂಗ್ ಕೊಡಂಗೆ ಮಾಡಿ. ಅದೇ ಉದ್ದೇಶದಿಂದಲೇ ನಾವು ಆಟೋ ಪಿಕ್ಚರ್ ನೋಡೋದೇ ಬಿಟ್ಬಿಟ್ಟು. ಅಲ್ಲ, ಆಟೋದವ್ರಿಗೆ ಸೆಕೆಂಡ್ ಶೋ ರಾತ್ರಿ 11 ಗಂಟೆ ಥಿಯೇಟ್ರಿಗೆ ಹೋಗೋಕ್ಕಾಗ್ತದೆ. ವಜ್ರೇಶ್ವರಿ, ರಾಬಿನ್ನು ಅಲ್ಲೆಲ್ಲ ಪಾರ್ಕಿಂಗ್ ಇದೆ. ಈ ಕಡೆ ಸಿಟಿ ಏರಿಯಾಗಳಲ್ಲಿ ಅಲ್ಲೂ ಕೊಡೋದಿಲ್ಲ. ಅದರಿಂದನೇ ಅರ್ಧ ಬಿಟ್ಟು ಅಲ್ಲ, ಇದ್ರ ವಿಷಯದಲ್ಲಿ ನಾವು ಮಾತಾಡಿದೀವಿ ಕೂಡ. ಏನು ಅಂದರೆ, ಆಟೋನ ಪಾರ್ಕಿಂಗ್ ಯಾಕೆ ಕೊಡಲ್ಲ ಥಿಯೇಟ್ರಲ್ಲಿ ಅಂತ ಕೇಳಿದಾಗ ಅವ್ರು ಥಿಯೇಟ್ರ್ ಅವರು ಸಾಕಷ್ಟು ಸಮಸ್ಯೆಗಳು ಹೇಳಿದ್ರು. ಏನಂದರೆ, ತುಂಬ ತೊಂದರೆಗಳಾಯಿತು. ಯಾರೋ ತಂದು ಆಟೋ ನಿಲ್ಲಿಸೋರು, ಯಾರೋ ಫೈನಾನ್ಸವ್ರು ಎತ್ಕೊಂಡು ಹೋಗ್ಬಿಡೋರು, ಇನ್ನೊಂದು ಮಾಡೋರು, ಅದಾದಮೇಲೆ ಅದು ಥೆಫ್ಟ್ ಕೇಸ್ ಅಂತ ಆಗೋದು. ಅದಾದಮೇಲೆ ಪೊಲೀಸವ್ರು ಏನು ಮಾಡ್ತಾರೆ ಅಂದರೆ, ನಿಮ್ಮ ಪ್ರೆಮಿಸಸ್ಸಲ್ಲಿ ನಿಲ್ಲಿಸಿರೋದ್ರಿಂದ ನಿಮ್ಮದೇ ಜವಾಬ್ದಾರಿ ಅಂತ ಮಾಡೋರು. ಸೊ ಇದೆಲ್ಲ ಪ್ರಾಬ್ಲಮ್ನಿಂದಾಗಿ ನಾವು ಅದನ್ನ ಮಾಡಿದ್ದೀವಿ ಅಂತ ಅಂದರು. ಕಾಲಕ್ರಮೇಣ ಮುಂದಿನ ದಿನಗಳಲ್ಲಿ ಅದಕ್ಕೊಂದು ವ್ಯವಸ್ಥೆ ಮಾಡೋ ಥರ ಮಾತಾಡೋಣ. ಅದು ಮಾಡಿದ್ರೆ ಕನ್ನಡ ಪಿಕ್ಚರು ದಯವಿಟ್ಟು ಇನ್ನೂ ಚೆನ್ನಾಗಿ ಓಡ್ತದೆ. ನೋಡೋ ಅಂತ ಆಸೆ ಜನಕ್ಕೆ ಇದೆ. ಕನ್ನಡ ಜನರಿಗೆ ಥಿಯೇಟ್ರ್ ನಮ್ಗೆ ಅದೇ ಪ್ರಾಬ್ಲಮ್ಮು. ಆಟೋ ಫುಟ್ಪಾತಲ್ಲೋ ನಿಲ್ಲಿಸ್ಬಿಟ್ಟು ಅಲ್ಲೆಲ್ಲೋ ಹೋಗಿ ನೋಡಿದ್ರೆ ಪೊಲೀಸವ್ರು ಎತ್ಕೊಂಡು ಹೊಂಟೋಗಿರ್ತಾರೆ. ಅವಾಗ ಏನಿಲ್ಲ ಅಂದ್ರೆ 500,000 ರೂಪಾಯಿಗೆ ಕೊಡ್ಬೇಕಾಗುತ್ತೆ. ಅದರಿಂದ ಅರ್ಧ ಪಿಕ್ಚರ್ಗೆ ಹೋಗೋದೇ ಬಿಟ್ಬಿಟ್ಟಿದ್ವಿ. ಹೋದ್ರೂ ಹೋಗಲೇಬೇಕು ಅನ್ನೋ ಇದ್ದಿದ್ದಾಗ ಅದೇ ಯಾವುದಾದ್ರು ದೂರ ಥಿಯೇಟ್ರ್ಗಳ ಹತ್ರ ಎಲ್ಲಿ ಪಾರ್ಕಿಂಗ್ ಕೊಡ್ತಾರೋ ಅಲ್ಲಿ ಹೋಗ್ತಾ ಇದ್ವಿ. ಸೆಕೆಂಡ್ ಶೋ ಇಲ್ಲ, ಆ ವಿಷಯಗಳನ್ನೂ ಮಾತಾಡಬೇಕು ಅಂತ ನಾವು ಮಾತಾಡಿದ್ದೀವಿ ಆಗಲೇ. ಇನ್ನು ಮುಂದಿನ ಕಾಲದಲ್ಲಿ ಅದನ್ನು ಒಂದು ಕ್ರಮೇಣ ಮಾಡೋಣ ಅನ್ನೋದನ್ನ ಹೇಳ್ತೀನಿ ನಿಮಗೆ. ನೀವು ಸರಿಸುಮಾರು ಒಂದು ದಿನಕ್ಕೆ ಸಂಪಾದನೆ ಮಾಡುವಷ್ಟು ಅಂತ ಏನಿದೆ ಅಷ್ಟನ್ನು ನಿಮಗೆ ಕೊಟ್ಟು ಅದ್ರ ಜೊತೆಗೆ ನಿಮಗೊಂದು ಚಿತ್ರನೂ ತೋರಿಸೋ ಕಾರ್ಯಕ್ರಮ ಇವತ್ತು ನೋಡಿ ಸರ್. ಇದು ನಿಮಗೆ ಅದ್ರ ಜೊತೆಗೆ ನಿಮಗೆ ಗ್ಯಾಸಿಗೆ ಅಂತ ನಾನು ಕೊಡ್ತಾ ಇರೋದು ಇಷ್ಟು ನಿಮಗೆ ಕೊಟ್ಟು ಈ ಚಿತ್ರಕ್ಕೂ ಕರ್ಕೊಂಡು ಹೋಗ್ತೀನಿ ನಾನೇ. ಚಿತ್ರಕ್ಕೂ ಬಂದು ಚಿತ್ರ ನೋಡಿ ನಿಮ್ಮ ಅನುಭವನ ಹೇಳಬೇಕು. ಆಯ್ತು.
ಫಸ್ಟ್ ಹಾಫ್ ನೋಡಿದ್ರಿ ಫಸ್ಟ್ ಹಾಫ್ ಹೆಂಗ್ ಚೆನ್ನಾಗಿದೆ ಅನ್ಸ್ತು? ಸರ್. ಚೆನ್ನಾಗಿದೆ. ಏನಂದರೆ ಫಸ್ಟ್ ಹಾಫ್ ಮೂವಿ ಸ್ವಲ್ಪ ಇದಾಗ್ಬೋದು, ಆದರೆ ಸ್ಟೋರಿ ಏನಂದರೆ ಇಂಟ್ರಲ್ ಆಗಿದ್ಮೇಲೆ ಸ್ಟೋರಿ ಚೆನ್ನಾಗಿದೆ ಮೂವಿ ಅಂತ ನಿಮ್ಗೆ ಅನಿಸ್ತಾ ಇದೆ? ಸ್ವಲ್ಪ ಸ್ಟಾರ್ಟಿಂಗು ಅದು ಏನಾಗುತ್ತೆ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು ಮೂವಿ. ಅದು ಸಡನ್ನಾಗಿ ಅದು ಎದ್ದು ಬರೋಕ್ಕೂ ಆಗಲ್ಲ, ಏನಿಲ್ಲ. ಯಾಕಂದ್ರೆ ಅದು ಸ್ಟೋರಿ ಫಸ್ಟ್ ಮೂವಿ ನೋಡಿ ಆಮೇಲೆ ಪಾರ್ಟ್ 2 ಬರುತ್ತಲ್ಲ, ಇಂಟ್ರಲ್ ಆಗಿ ಮೇಲೆ ಬರುತ್ತಲ್ಲ, ಇಂಟ್ರಲ್ ಆಗಿ ಮೇಲೆ ಸ್ಟೋರಿ ಬರುತ್ತೆ. ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿ. ಸೂಪರ್ ಆಗೈತೆ movie. ಜೋರಾಗಿ ಬಂದಮೇಲೆ ಸೂಪರ್ ಆಗಿ ಕಾಣ್ತು. ಹೌದಾ? ಹಂಗಂದ್ರೆ ಸೆಕೆಂಡ್ ಹಾಫನ್ನು ನೋಡಿ ಎಂಜಾಯ್ ಮಾಡಿ. ಎಲ್ಲ ನೋಡಿರಲಿಲ್ಲ. ನೋಡಿ ಕನ್ನಡ ಚಿತ್ರಗಳು ಚೆನ್ನಾಗಿ ಬರ್ತಾ ಇವೆ ಈ ನಡುವೆ. ನೋಡಬೇಕಷ್ಟೇ. ಆದ್ದರಿಂದ ನಮ್ದೊಂದು ಪ್ರಯತ್ನ ನಿಮ್ಮನ್ನು ಕರ್ಕೊಂಡ್ಬಂದಿದ್ದೀವಿ. ಎಂಜಾಯ್ ಮಾಡಿದರೆ ಖುಷಿ ಪಟ್ಟಿದ್ದೀರಾ ಅಂದರೆ ಅದಕ್ಕಿಂತ ಖುಷಿ ನಮಗಿಲ್ಲ. ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು. ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲೇ ನೋಡಿ ಆನಂದಿಸಿ. ಕನ್ನಡ ಫಿಲಮನ್ನು ಚಿತ್ರಮಂದಿರದಲ್ಲೇ ನೋಡಿ. ಈ ಮೂಲಕ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇದೊಂದು ಪ್ರಾಕ್ಟೀಸ್ ಅಂತ ನೀವು ಮಾಲ್ ಪ್ರಾಕ್ಟೀಸ್ ಥರ ಅಂತ ಅನ್ಕೋಬೋದು. ಏನು ಅಂದರೆ, ಏನಪ್ಪ ಇದು ಮುಂಚೆ ಟಿಕೆಟ್ ಹರಿಸೋರು ಇವ್ರು ನೋಡಿದ್ರೆ ಇವರೇ ಕರ್ಕೊಂಬರ್ತಾರೆ, ಕರ್ಕೊಂಬಂದು ಅವ್ರಿಗೆ ಒಂದು ದಿನದ ಆದಾಯನೂ ಕೊಟ್ಟು ಅದ್ರ ಜೊತೆಗೆ ಟಿಕೆಟು ಕೊಡಿಸಿ ಸಿನಿಮಾಗೆ ಕಳಿಸ್ತಾರೆ. ನೋಡಿ, ಇದು ನನ್ನ ಸಂಪಾದನೆಯಲ್ಲಿ ನಾನು ನನ್ನ ಪ್ರೇಕ್ಷಕರಿಗೆ ಮಾಡ್ತಕ್ಕಂಥ ಒಂದು ಅಳಿಲು ಸೇವೆ ಅಂತ ತಿಳ್ಕೊಂಡಿದ್ದೀನಿ. ಏನು ಅಂದರೆ, ಇದನ್ನ ಪ್ರಾಕ್ಟೀಸ್ ಆಗಿ ಮಾಡಬೇಕು ಅಂತೆಲ್ಲ ಮಾಡ್ತಾ ಇರೋದು, ಪ್ರೇಕ್ಷಕನ ಥಿಯೇಟ್ರ್ ಕಡೆಗೆ ಸೆಳೆಯೋ ಅಂಥ ಒಂದು ಪ್ರಯತ್ನ. ಅದರಲ್ಲಿ ಅವ್ರ ಕಷ್ಟ ಸುಖಗಳು ಏನಿದೆ, ಯಾಕೆ ಅವರು ಥಿಯೇಟ್ರ್ ಕಡೆ ಬರ್ತಾ ಇಲ್ಲ ಅನ್ನೋದಕ್ಕೂ ಅವರೇ ಉತ್ತರ ಕೊಡ್ತಾರೆ. ಜೊತೆಗೆ ಒಂದು ದಿನದ ಆದಾಯನ ನಾವು ತಪ್ಪಿಸಿ ನಾವು ಅವ್ರಿಗೆ ಟಿಕೆಟ್ ಹರಿದು ಸಿನಿಮಾ ಕಳಿಸಿದ್ರೆ ಆ ಆದಾಯದಿಂದ ಅವರ ಎಷ್ಟೋ ಕಮಿಟ್ಮೆಂಟ್ಸು ಹಾಳಾಗ್ಬೋದು, ಸಂಸಾರ ಅದರಿಂದ ತೊಂದರೆ ಅನುಭವಿಸ್ಬೋದು. ಅದಕ್ಕೋಸ್ಕರ ಆ ಥರದ್ದು ಯಾವುದೂ ಆಗಬಾರ್ದು ಅನ್ನೋ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾನು ಅವ್ರದ್ದು ಒಂದು ದಿನದ ಆದಾಯನ ಅವ್ರಿಗೆ ಕೊಟ್ಟು, ಜೊತೆಗೆ ಥಿಯೇಟ್ರಲ್ಲಿ ಅವರು ಎಂಜಾಯ್ ಮಾಡೋ ಥರ ಸಿನಿಮಾ ನೋಡ್ತಾ ಇದ್ರು. ಸಿನಿಮಾ ನೋಡಿ ಇಂಟರ್ವಲಲ್ಲಿ ಆಚೆ ಬಂದರು, ಅವ್ರಿಗೆ ಏನು ಬೇಕೋ ಸ್ನ್ಯಾಕ್ಸ್ ಎಲ್ಲ ಕೊಡಿಸಿ ಅವರು ತುಂಬ ಖುಷಿಪಟ್ಟಂಥ ಆ ನಗು ಇದೆಯಲ್ಲ, ಅವ್ರ ಮಕ್ಕದಲ್ಲಿರುವಂಥ ನಗು ಆಗಿರ್ಬೋದು. ಎಷ್ಟೋ ದಿನ ಆಗಿದ್ದು ಸರ್ ನಾನು ಡೆವಿಲ್ ಸಿನಿಮಾನೇ ಲಾಸ್ಟ್ ನೋಡಿದ್ದು ಅಂದರು. ಇನ್ನೊಬ್ಬರು ಬಂದ್ಬಿಟ್ಟು, ಇಲ್ಲ ಸರ್ ನಾವು ಲಾಸ್ಟ್ ನೋಡಿದ್ದು ಅಣ್ಣವರು ಮತ್ತು ವಿಷ್ಣುವರ್ಧನ್ ಅವರೆಲ್ಲ ಸಿನಿಮಾಗಳು ಮಾಡ್ತಿದ್ರಲ್ಲ ಆ ಟೈಮಲ್ಲಿ, ಮತ್ತು ಅಂಬರೀಷ್ ಅವ್ರ ಸಿನಿಮಾನೇ ಲಾಸ್ಟ್ ನೋಡಿದ್ದು ಅಂದರು. ಇನ್ನೊಬ್ಬರು ಅಂದರು, ಇಲ್ಲ ಥಿಯೇಟ್ರಿಗೆ ಬರೋದೇ ಕಮ್ಮಿ ಆಗೋಗ್ಬಿಟ್ಟಿದೆ. ಈ ಥರ ಅವರವರ ಅನಿಸಿಕೆಗಳನ್ನು ಹಂಚ್ಕೊಂಡಿದ್ದಾರೆ. ನಮ್ಮ ಉದ್ದೇಶ ಏನು ಅಂದರೆ, ಈ ಮೂಲಕ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಒಂದು ಜನರನ್ನ ಥಿಯೇಟ್ರ್ ಕಡೆ ಸೆಳೆಯೋದು ಒಂದು. ಆದರೆ ಇನ್ನೊಂದು, ನಮ್ಮ ಚಿತ್ರರಂಗದಿಂದ ನಾವು ದುಡಿದಿದ್ದೇವೆ, ಅದರಿಂದ ಅನ್ನ ತಿಂದಿದ್ದೇವೆ. ಸೊ ನಮ್ಮ ಕೈಲಾದ ಸಹಾಯ ಕೂಡ ಮಾಡಿಕೊಂಡು ಈ ಒಂದು ಪ್ರೀತಿಯನ್ನು ಹಂಚೋಣ. ಇಡೀ ಜಗತ್ತೇ ಒಂದು ವಾರ್, ಜಗತ್ತೇ ಜಗಳ ಆಡಿಕೊಂಡು ಇನ್ನೊಂದು ಮಾಡ್ಕೊಂಡು ಬಡ್ದಾಡ್ಕೊಂಡು ಸಾಯ್ತಾ ಇರೋಂಥ ಈ ಕಾಲದಲ್ಲಿ ಒಂದು ಪ್ರೀತಿ ಹಂಚೋಣ. ಕೆಲವರಿಗೆ ಮನೋರಂಜನೆಯನ್ನು ಕೊಡೋ ಮೂಲಕ ನಾವು ನಮ್ಮದೊಂದು ಚಿಕ್ಕ ಸೇವೆ ಅಂತ ತಿಳ್ಕೊಳ್ತಾ ಈ ಒಂದು ಕಾರ್ಯಕ್ರಮನ ಮುಗಿಸ್ಕೊಡ್ತಾ ಇದ್ದೀನಿ. ಬರೋ ಸಂಚಿಕೆಯಲ್ಲಿ ಇನ್ನೂ ಈ ಥರ ಜನರ ಜೊತೆ ಭೇಟಿ ಆಗ್ತೀನಿ, ಅವರ ಅನಿಸಿಕೆಗಳು ತೊಗೊಳ್ತೀನಿ. ಕನ್ನಡ ಚಿತ್ರರಂಗನ ಉಳಿಸಿ ಬೆಳೆಸಿ ಅಂತ ಅವ್ರ ಹತ್ರ ಕೇಳ್ಕೊಳ್ತಾ ಅವ್ರನ್ನ ಚಿತ್ರಮಂದಿರದ ಕಡೆ ಸೆಳೆಯೋಕ್ಕೆ ನನ್ನ ಪ್ರಯತ್ನನ ನಾನು ಮಾಡ್ತೀನಿ ಅಂತ ಹೇಳ್ತೀನಿ. ನಮಸ್ಕಾರ.